ಸಾಸಲು ಗೊಲ್ಲರಹಟ್ಟಿ ಮಾಸ್ತಯ್ಯನಪಾಳ್ಯ ರಸ್ತೆಯಲ್ಲಿ ಭೀಕರ ಅಪಘಾತ. ಹಿಟ್ ಅಂಡ್ ರನ್ ಅಪಘಾತದಲ್ಲಿ ಸ್ಥಳದಲ್ಲಿಯೇ ಬೈಕ್ ಸವಾರ ಸಾವು. ರೋಡು ಸರಿ ಇಲ್ಲ, ಅದು ಬರೀ ಕ್ರಾಸಿಂಗು. ಚಿಕ್ಕನಾಯಕನಹಳ್ಳಿಯ ಸಾಸಲು ಗೊಲ್ಲರಹಟ್ಟಿ ಮಾಸ್ತಯ್ಯನಪಾಳ್ಯ ರಸ್ತೆಯಲ್ಲಿ ಸಂಭವಿಸಿದ ಭೀಕರ ಹಿಟ್ ಅಂಡ್ ರನ್ ಅಪಘಾತದಲ್ಲಿ ಯುವಕನೊಬ್ಬ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಪರಿಸರ ಗಿಡ ಗೆಂಟೆ ಬೆಳ್ಕೊಂಡಿರೋದು ಸರಿ ಇಲ್ಲ. ಇನ್ನು ಮೃತನಾದ ನಿತ್ಯಾನಂದ ಹಿಟಾಚಿ ಯಂತ್ರ ಚಾಲಕರಾಗಿ ಕೆಲಸ ಮಾಡುತ್ತಿದ್ದರು. ತನ್ನ ಹಿಟಾಚಿ ಯಂತ್ರವನ್ನ ಪಾವಗಡಕ್ಕೆ ಸ್ಥಳಾಂತರಿಸುವ ಸಲುವಾಗಿ ಭಾನುವಾರ ಸಂಜೆ ಸುಮಾರು 5 ಗಂಟೆಗೆ ತನ್ನ ಬೈಕಿನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಸಾಸಲು ಗೊಲ್ಲರಹಟ್ಟಿ ಮಾಸ್ತಯ್ಯನಪಾಳ್ಯ ರಸ್ತೆ ಭಾಗದಲ್ಲಿ ಸಾಗುತ್ತಿರುವಾಗ ಎದುರಿನಿಂದ ಬಂದ ಅಪರಿಚಿತ ವಾಹನದ ಅಜಾಗರೂಕತೆಯಿಂದ ನಿತ್ಯಾನಂದನ ಬೈಕ್ಗೆ ಗುದ್ದಿ ಎಸ್ಕೇಪ್ ಆಗಿದ್ದು, ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ನಿತ್ಯಾನಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಎಂದು ಸ್ಥಳೀಯ ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಹುಡುಗ ಏನಾಗಬೇಕು ನಿಮಗೆ? ನನಗೆ ತಮ್ಮ ಆಗಬೇಕು. ಎಷ್ಟು ವರ್ಷ ಸರ್ ಅವ್ರಿಗೆ? 33 ವರ್ಷ. ಏನು ವರ್ಕ್ ಮಾಡ್ತಾ ಇದ್ದವರು? ಅವರು ಹಿಟಾಚಿ ಆಪ್ರೇಟ್ರು. ಅಲ್ಲೆಲ್ಲ ಕೆಲಸ ಹುಡ್ಕೋಕೆ ಹೋಗಿ ಬರುವಾಕಾರೆ ಆಕ್ಸಿಡೆಂಟ್ ಆಗೈತಿ. ಎಷ್ಟು ಗಂಟೆಗೆ ಆಯ್ತು? 4:50 ಸುಮಾರು. ಹೆಂಗಾಯ್ತು ಅಂತ ಹೇಳ್ತಾರಲ್ಲಿ? ಹೆಂಗೆ ಅಂತಂದರೆ ಆಪೋಸಿಟ್ ಗಾಡಿ ಯಾವುದೋ ಬಂದು ಹೊಡೆದೈತಿ ಅಂತ ಹೇಳ್ತಾರೆ ಕೆಲವರು. ಇಲ್ಲಿ ನಾವು ನೋಡಿದ ಮಟ್ಟಿಗೆ ಅಂತರ್ನಾಗ ಬಿದ್ದಿದ್ದ, ಯಾರೇ ಎಳ್ದಾಕಿ ಹೋಗ್ಯಾರೆ ಅಂತ ನಾವು ಗೆಸ್ ಮಾಡಿದ್ವು. ರೋಡು ಸರಿ ಇಲ್ಲ, ಅದು ಬರೀ ಕ್ರಾಸಿಂಗು. ಅದರಿಂದ ಹಂಗಾಗೈತೆ ಅಂತ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಸುತ್ತ ಎಲ್ಲ ಗಿಡ ಬೆಳ್ಕೊಂಡಿದ್ದಾವೆ, ಹಂಗಾಗಿ ತೊಂದರೆ ಅಂತ ಹೇಳ್ತಾ ಇದ್ರ ನೀವು? ಯಾರು ಅಂತ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ಏನ್ ಹೊಡೆದೈತಿ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಹೊಡೆದೈತೆ ಒಟ್ಟಿನಲ್ಲಿ. ಅಂದ್ರೆ ಈಗ ಹೊಡೆದು ಎಷ್ಟೊತ್ತಾದ್ಮೇಲೆ ಸ್ಪಾಟ್ಗೆ ಹೋದ್ರಿ? ನಾನು ಒಂದು 1/4 ಗಂಟೆಗೆ ಹೋದೆ ಅಲ್ಲಿಗೆ. ಅಷ್ಟೊತ್ತಿಗೆಲ್ಲ ಸ್ಪಾಟ್ ಆಯಿದ್ರು. ಅಷ್ಟೊತ್ತಿಗೆ ಅಲ್ಲಿ ಯಾವುದೋ ಕಾರ್ ನಿಂತೈತೆ ನೋಡೋಗ್ರಿ ಅಂತ ಯಾರೋ ಹಂಗಂದ್ರು. ಅಲ್ಲಿಗೆ ಹೋದು. ಆಮೇಲೆ ಪೊಲೀಸ್ ಬಂತು. ಪೊಲೀಸ್ ಬಂದು ನೋಡಿ ಅವ್ರನ್ನ ಕಾರ್ ತಗೊಂಬಂತ ಹೇಳಿರು. ಅಲ್ಲ ಸರ್, ಈಗ ಅಲ್ಲಿ ನೀವು ಆಕ್ಸಿಡೆಂಟ್ ಆಗಿರೋ ಜಾಗ ನೋಡಿದ್ವು. ಏನು ಹೊಡೆದಿರ್ಬೋದು ಅನ್ನಿಸ್ತು ನಿಮಗೆ? ಬೈಕ್ ಹೊಡೆದಿರ್ಬೇಕು ಅಂತ ನಾನು ಗೆಸ್. ಇನ್ನು ಗೊಲ್ಲರಹಟ್ಟಿ ಮಾಸ್ತಯ್ಯನಪಾಳ್ಯ ರಸ್ತೆಯಲ್ಲಿ ಗಿಡ ಗಂಟೆಗಳು ಬೆಳೆದಿದ್ದು, ಮುಂದೆ ಯಾವ ಗಾಡಿ ಬರುತ್ತದೆ ಎಂದು ಗೊತ್ತೇ ಆಗುವುದಿಲ್ಲ. ಈ ಗಿಡ ಗಂಟೆಗಳನ್ನ ತೆರವು ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲವೆಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಿನ್ನೆ ಅಪಘಾತ ಆಯಿತು, ಎಲ್ಲ ಬಂದು ನೋಡ್ದಂಗೆ ನಾವು ಬಂದು ನಿಂತ್ಕೊಂಡು ನೋಡಿದ್ವಿ. ಇಲ್ಲಿ ಸುತ್ತಮುತ್ತ ಈ ಪರಿಸರ ಗಿಡ ಗೆಂಟೆ ಬೆಳ್ಕೊಂಡಿರೋದು ಸರಿ ಇಲ್ಲ. ಅದರಿಂದ ಅಪಘಾತ ಆಗೈತಿ. ಇಲ್ಲಿ ಈಗ ನೋಡಿ, ರೋಡಲ್ಲಿ ಸಿಕ್ಕಾಬಟ್ಟೆ ಎಲ್ಲ ಗಿಡ ಬೆಳ್ಕೊಂಡೈತೆ. ಇವತ್ತಿನವ್ರಿಗಾಗು ಒಂದು ಏನು ಅಪಘಾತ ಆಗಿದ್ದು ನೋಡಿರಲಿಲ್ಲ. ಇದೇ ಫಸ್ಟ್ ಸರಿ ಈ ಥರ ಆಗಿರೋದು. ಆಮೇಲೆ ಈ ಜಾಸ್ತಿ ಗಿಡ ಬೆಳ್ಕೊಂಡವಲ್ಲ ಅದರಿಂದ ಈಗ ಅಪಘಾತ ಆಗೈತಿ. ಸ್ಕೂಲ್ ಇದೆ, ಆ ಸ್ಕೂಲ್ ಇದ್ರೂ ಅಷ್ಟೊಂದು ಮಕ್ಕಳುಗಳು ಎಲ್ಲ ಪೂರ್ತಿ ಎಲ್ಲ ಪೋಷಕರುಗಳು ಎಲ್ಲ ಪೂರ್ತಿ ತಿರುಗಾಡ್ತಾ ಇರ್ತಾರೆ, ವೆಹಿಕಲ್ಗಳು ತಿರುಗಾಡ್ತಾ ಇರ್ತವೆ. ಆದ್ದರಿಂದ ಈ ರೋಡ್ ಚೆನ್ನಾಗಿ ಮಾಡಬೇಕು, ಈ ಗಿಡ ಗೆಟ್ಟುಗಳು ತೆಗಿಬೇಕು ಹೆಚ್ಚಾಗಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಇದೇ ರಸ್ತೆಯ ಸ್ವಲ್ಪ ದೂರದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಇರುವುದರಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ನಿರಂತರವಾಗಿ ಸಂಚರಿಸುತ್ತಾರೆ. ಈ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಪಾಯಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ತಕ್ಷಣವೇ ರಸ್ತೆಯ ಅಕ್ಕಪಕ್ಕ ಇರುವ ಗಿಡಗಂಟೆಗಳನ್ನ ತೆರವುಗೊಳಿಸುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸಾರ್ವಜನಿಕರು ಒತ್ತಾಯಿಸಿದರು. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.